ವೀಕ್ಷಕರೇ ನಮಸ್ಕಾರಗಳು. ಹೀನಾಯ ಸೋಲಿನ ಬಳಿಕ ರಚಿನ್ ರವೀಂದ್ರ ಅವರ ಮೇಲೆ ಸಿಟ್ಟಿಗೆದ್ದರು MS ಧೋನಿ. ಇನ್ನು ವೀಕ್ಷಕರೇ, ಈ ಪಂದ್ಯ ಮುಕ್ತಾಯವಾದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ರವೀಂದ್ರ ಅವರು ಸ್ವತಃ ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಿದರು. ಹೌದು ವೀಕ್ಷಕರೇ, ನಿನ್ನೆ MA ಚಿದಂಬರಂ ಅಂತಾರಾಷ್ಟ್ರೀಯ ಮೈದಾನದಲ್ಲಿ CSK ತಂಡವು RCB ವಿರುದ್ಧ 50 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ಹೌದು, ಈ ಒಂದು ಪಂದ್ಯವು ಮುಕ್ತಾಯವಾದ ಬಳಿಕ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ಅವರು ಸ್ಫೋಟಕ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ವೀಕ್ಷಕರೇ, ಇದೆಲ್ಲದರ ಸಂಪೂರ್ಣ ಅಪ್ಡೇಟ್ಸ್ ಬಗ್ಗೆ ತಿಳಿದುಕ್ಕಿಂತ ಮುಂಚಿತವಾಗಿ ನೀವು ಈ ವರ್ಷ RCBಗೆ ಸಪೋರ್ಟ್ ಮಾಡುತ್ತಿದ್ದರೆ ಈ ಕೂಡಲೇ ಈ ವಿಡಿಯೋ ಒಂದು ಲೈಕ್ನ ವ್ಯಕ್ತಪಡಿಸಿ. ಹಾಗೆ ಈ 2025ರಲ್ಲಿ RCB ತಂಡವು ಬಲಿಷ್ಠವಾಗಿ ಕಾಣುತ್ತಿದೆ ಎಂದರೆ ದಯವಿಟ್ಟು ಪ್ರತಿಯೊಬ್ಬರೂ ಕೂಡ ಕಾಮೆಂಟ್ ಬಾಕ್ಸಲ್ಲಿ ಎಸ್ ಅಥವಾ ನೋ ಎಂದು ಟೈಪ್ ಮಾಡುವ ಮೂಲಕ ನಿಮ್ಮ ಅತಿ ಅಮೂಲ್ಯವಾದ ಕಾಮೆಂಟ್ಸ್ಗಳನ್ನು ತಿಳಿಸಿ. ಮತ್ತು ಇದೇ ರೀತಿ ಸ್ಪೋರ್ಟ್ಸ್ ಮಾಹಿತಿಗಾಗಿ ದಯವಿಟ್ಟು ನಮ್ಮ ಚಾನಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವೀಕ್ಷಕರೇ, ನಿನ್ನೆ 2025ರ IPL ಆವೃತ್ತಿಯ 8ನೇ ಪಂದ್ಯದಲ್ಲಿ RCB ಹಾಗೂ CSK ತಂಡವು ಹೈ ವೋಲ್ಟೇಜ್ ಪಂದ್ಯದಲ್ಲಿ ಎದುರಾಗಿದ್ದವು. ವೀಕ್ಷಕರೇ, ಈ ಒಂದು ಪಂದ್ಯದಲ್ಲಿ RCB ತಂಡವು ನೀಡಿದ 196 ರನ್ಸ್ಗಳ ಮೊತ್ತವನ್ನು ಬೆನ್ನಟ್ಟುವಲ್ಲಿ ವಿಫಲವಾದ CSK ತಂಡವು 50 ರನ್ಸ್ಗಳ ಹೀನಾಯ ಸೋಲು ಕಂಡಿತು. ವೀಕ್ಷಕರೇ, ಇನ್ನು ಈ ವಿಡಿಯೋದ ಮೇನ್ ಟಾಪಿಕ್ ಕಡೆಗೆ ಬರುವುದಾದರೆ, ವೀಕ್ಷಕರೇ, ನಿನ್ನೆ ಹೀನಾಯ ಸೋಲಿನ ನಂತರ MS ಧೋನಿ ಅವರು ಡಗ್ಔಟ್ನಲ್ಲಿ ರಚಿನ್ ರವೀಂದ್ರ ಅವರ ಮೇಲೆ ಕೋಪಗೊಂಡರು. ಬಳಿಕ ವೀಕ್ಷಕರೇ, ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಮಾತನಾಡಿದ ರಚಿನ್ ಅವರು ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ವೀಕ್ಷಕರೇ, ರಚಿನ್ ಅವರು ಹೇಳಿದ್ದು, ಸರ್, ಈ ರೀತಿಯಾದ ವರ್ತನೆಯನ್ನು ಮಾಡುವುದು ದೊಡ್ಡ ತಪ್ಪು. ಹೌದು, ನಿನ್ನೆ MS ಧೋನಿ ಅವರು ಎಲ್ಲ ಪ್ಲೇಯರ್ಸ್ಗಳ ಮೇಲೆ ಕೂಡ ಕೆಟ್ಟ ವರ್ತನೆಯನ್ನು ತೋರಿಸಿದರು ಮತ್ತು ಕೋಪಗೊಂಡಿದ್ದಾರೆ. ಹೌದು, ನಮಗೆ ಮುಂದಿನ ಪಂದ್ಯಗಳಲ್ಲಿ ದೊಡ್ಡ ಅವಕಾಶವಿದೆ ಮತ್ತು ಮೊದಲ ಪಂದ್ಯವನ್ನು ಗೆದ್ದಿದ್ದೇವೆ. ಇದೀಗ ದ್ವಿತೀಯ ಪಂದ್ಯವನ್ನು ಸೋತರೆ ಇನ್ನೂ ಕೆಲವೊಂದಿಷ್ಟು ಪಂದ್ಯಗಳು ನಮಗೆ ಬಾಕಿ ಇವೆ. ಆ ಒಂದು ಪಂದ್ಯದಲ್ಲಿ ನಮ್ಮ ತಂಡವು ಕಂಬ್ಯಾಕ್ ಮಾಡಬಹುದು. ಆದರೆ ಇದೀಗ MS ಧೋನಿ ಅವರು ನಮ್ಮ ಮೇಲೆ ಸಿಟ್ಟಿಗೆಳ್ಳುತ್ತಿದ್ದಾರೆ. ಹೌದು, ಇವರು RCB ತಂಡವನ್ನು ಒಮ್ಮೆ ನೋಡಿ ಕಲಿಯಬೇಕು. ಯಾವುದೇ ಒಂದು ಪಂದ್ಯದಲ್ಲೂ ಸೋತರೂ ಕೂಡ ಆಟಗಾರರನ್ನು ಬೆಂಬಲಿಸುತ್ತಾರೆ ಮತ್ತು ನಾನು ಮುಂದಿನ ಸೀಸನ್ಗಳಲ್ಲಿ RCB ತಂಡದ ಪರವಾಗಿ ಆಡಲು ಇಷ್ಟಪಡುತ್ತೇನೆ. ಹೌದು, RCB ತಂಡದಲ್ಲಿ ಯಾವುದೇ ಒಬ್ಬ ಆಟಗಾರನು ಹೋದರೂ ಕೂಡ ಅವರನ್ನು ಬೆಂಬಲಿಸುತ್ತಾರೆ ಮತ್ತು ಮುಂದಿನ ಸೀಸನ್ಗಳಲ್ಲಿ ನನಗೆ ಒಂದು ಅವಕಾಶ ಕೊಟ್ಟರೆ RCB ತಂಡದ ಪರವಾಗಿ ಆಡಲಿದ್ದೇನೆ. ಸರ್, ದಯವಿಟ್ಟು ಇನ್ನು ಮುಂದೆ ಒಮ್ಮೆ ಆದರೂ RCBಗೆ ಆಡುತ್ತೇನೆ ಎಂದು ಸ್ವತಃ ರಚಿನ್ ರವೀಂದ್ರ ಅವರು ಕೋಪದಲ್ಲಿ ದೊಡ್ಡ ರಹಸ್ಯವನ್ನು ಬಹಿರಂಗಪಡಿಸಿದರು. ವೀಕ್ಷಕರೇ, ನೋಡಿದಿರಲ್ಲ, ಕನ್ನಡಿಗನಾಗಿದ್ದ ರಚಿನ್ ರವೀಂದ್ರ ಅವರು RCB ತಂಡದ ಬಗ್ಗೆ ಹೇಳಿದ್ದು. ವೀಕ್ಷಕರೇ, ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.